ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಎಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಹೀಗೆ ಆಶ್ಚರ್ಯಚಕಿತನಾಗಿ ರೋಮಹರ್ಷಿತನಾಗಿ ನಿಂತಹ ಅರ್ಜುನನ ಬಾಯಿಂದ ಏನು ವಿವರಣೆಗಳು ಬಂದವು ಕೇಳೋಣ ಬನ್ನಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಭೂತ ಸಮುದಾಯವನ್ನು, ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಇಲ್ಲಿ ಅರ್ಜುನನು ದೇವ ಎನ್ನುವ ಶಬ್ದದ ಮೂಲಕ ಸಾವಿರಾರು ಸೂರ್ಯರ ಪ್ರಭೆಯುಳ್ಳ ಹೇ ಭಗವಂತ ಎಂದು ಕೃಷ್ಣನನ್ನು ಸಂಬೋಧಿಸುತ್ತಿದ್ದಾನೆ. ಆ ವಿಶ್ವರೂಪದಲ್ಲಿ ಸಕಲ ಜೀವರಾಶಿಗಳನ್ನು ತಾನು ನೋಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಇದರರ್ಥ ಆ ವಿಶ್ವರೂಪದಲ್ಲಿ ಈ ನಮ್ಮ ಜಗತ್ತಿನ ಜೀವರಾಶಿಗಳು ಮಾತ್ರವಲ್ಲ ಕಾಣುವುದು, ದೇವತೆಗಳನ್ನು ಕೂಡ ಅವನು ಕಾಣುತ್ತಿದ್ದಾನೆ. ಇಡೀ ಜಗತ್ತಿನ ಸೃಷ್ಟಿಗೊಡೆಯನಾದ ಬ್ರಹ್ಮನು ಕಮಲಾಸನಸ್ಥನಾಗಿ ಕುಳಿತಿರುವುದು ಅವನಿಗೆ ಕಂಡು ಬಂದಿತು. ಮಾತ್ರವಲ್ಲದೆ ಋಷಿಗಳನ್ನು, ದಿವ್ಯವಾದ ಉರಗಗಳನ್ನು ಎಲ್ಲವನ್ನೂ ತಾನು ನೋಡುತ್ತಿದ್ದೇನೆ ಎಂದು ಅರ್ಜುನನು ಹೇಳುತ್ತಾನೆ. ತನ್ನ ವಿವರಣೆಯನ್ನು ಮುಂದುವರೆಸುತ್ತಾ, ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವರೂಪ, ಹೇ ವಿಶ್ವೇಶ್ವರ, ಅನೇಕ ಬಾಹುಗಳು, ಉದರಗಳು, ಮುಖಗಳು, ನೇತ್ರಗಳು ನನಗೆ ಕಾಣುತ್ತಿವೆ. ಸರ್ವತೋಮುಖನಾಗಿ ನೀನು ಕಾಣುತ್ತಿದ್ದೀಯೇ. ಈ ನಿನ್ನ ರೂಪಕ್ಕೆ ಆದಿಯೂ ಮಧ್ಯವೂ ಅಂತ್ಯವೂ ನನಗೆ ಕಾಣುತ್ತಿಲ್ಲ. ಮನುಷ್ಯನ ಅಲ್ಪ ಮನಸ್ಸಿಗೆ ಅನಂತ ಸ್ವರೂಪದ ವಿಶ್ವರೂಪವನ್ನು ಗ್ರಹಿಸಲು ಸಾಧ್ಯವೇ? ಪರಮಾತ್ಮನಿಂದ ದಿವ್ಯ ದೃಷ್ಟಿಯನ್ನು ಪಡೆದ ಅರ್ಜುನನೇ ಆಶ್ಚರ್ಯಚಕಿತನಾಗಿ ನಿಂತಿದ್ದಾನೆ. ಎಲ್ಲಾ ಜೀವಿಗಳಿಗೆ ಉತ್ಪತ್ತಿ ಸ್ಥಾನವು ಪರಮೇಶ್ವರನಾದುದರಿಂದ ಅರ್ಜುನನು ಇಲ್ಲಿ ಎಲ್ಲಾ ಭೂತ ವಿಶೇಷಗಳನ್ನು ನಿನ್ನ ಶರೀರದಲ್ಲಿ ನೋಡುತ್ತಿದ್ದೇನೆ ಎಂದು ಹೇಳಿರುವುದು ಸಹಜವೇ. ಅವನಿಗೆ ಅನೇಕ ಬಾಹುಗಳು, ಅನೇಕ ಹೊಟ್ಟೆಗಳು ಮತ್ತು ನೇತ್ರಗಳು ಕಾಣಿಸುತ್ತವೆ. ಈ ವಿವರಣೆಯನ್ನು ಓದಿ ಎಷ್ಟೋ ಜನ ಪರಮಾತ್ಮನ ಶರೀರ ಹೀಗೆ ವಿಚಿತ್ರವಾದುದು ಎಂದು ತಿಳಿದುಕೊಳ್ಳುವವರು ಇದ್ದಾರೆ. ಹಾಗೆ ಅರ್ಥ ಮಾಡಿಕೊಂಡರೆ ಅದು ಬಹಳ ತಪ್ಪಾಗುತ್ತದೆ. ವಿಶ್ವರೂಪವನ್ನು ನಾವು ಜ್ಞಾನದ ಮೂಲಕ ಬುದ್ಧಿಯಲ್ಲಿ ಗ್ರಹಿಸಿಕೊಳ್ಳಬೇಕು. ಅದು ಇಂದ್ರಿಯಗಳಿಗೆ ಗೋಚರವಾಗುವ ಆಕಾರವಲ್ಲ. ಅರ್ಜುನನೇ ಇಲ್ಲಿ ಹೇಳುತ್ತಾನೆ, ಹೇ ಭಗವಂತ, ನಿನ್ನ ಆದಿ ಮಧ್ಯ ಅಂತ್ಯಗಳು ಕಾಣಿಸುತ್ತಿಲ್ಲ ಎಂದು. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪರಮಾತ್ಮನ ಸ್ವರೂಪವನ್ನು ವಿವರಿಸಲು ಸಾಧ್ಯವಿಲ್ಲ. ಈ ಶ್ಲೋಕವು ಪರಮಾತ್ಮನು ಇಡೀ ಜಗತ್ತಿಗೆ ಅಧಿಷ್ಠಾನನೆಂಬುದನ್ನು ತೋರಿಸುತ್ತದೆ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ, ಅಗ್ನಿಯಂತೆ ಧಗಿಸುವ ಕಣ್ಣುಗಳುಳ್ಳ, ಸಹಸ್ರ ಸೂರ್ಯರ ಪ್ರಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಅರ್ಜುನ ತನ್ನ ವಿವರಣೆಯನ್ನು ಮುಂದುವರಿಸುತ್ತಿದ್ದಾನೆ. ಅವನಿಗೆ ಅಲ್ಲಿ ಪರಮಾತ್ಮನ ದಿವ್ಯ ಕಿರೀಟ, ಗದೆ ಮತ್ತು ಸುದರ್ಶನ ಚಕ್ರವು ಕಂಡುಬರುವವು. ಪುರಾಣಗಳ ಪ್ರಕಾರ ಇವು ಶ್ರೀ ಮಹಾವಿಷ್ಣುವಿನ ಚಿಹ್ನೆಗಳು. ಹಿಂದೂ ಧರ್ಮದ ಪ್ರಕಾರ ನಮ್ಮ ಎಲ್ಲ ದೇವರುಗಳಿಗೂ ಒಂದೊಂದು ರೀತಿಯ ಆಕಾರ, ಒಂದೊಂದು ರೀತಿಯ ಕಿರೀಟ ಮತ್ತು ವಿಧ ವಿಧವಾದ ಆಯುಧಗಳು ಹಾಗೂ ವಾಹನಗಳು ಇರುತ್ತವೆ. ಇದಕ್ಕೆಲ್ಲ ತಾತ್ವಿಕವಾದ ಅರ್ಥವಿದೆ. ಈ ಆಯುಧಗಳೆಲ್ಲ ಮನಸ್ಸು ಮತ್ತು ಬುದ್ಧಿಯ ಗುಣಗಳನ್ನು ಪ್ರತಿನಿಧಿಸುವಂತಹವು. ಮನಸ್ಸು ಮತ್ತು ಬುದ್ಧಿಯು ಜೀವನದ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕೆಂಬುದೇ ಇದರ ಅರ್ಥ. ಆತ್ಮ ಸಂಯಮವನ್ನು ಬೆಳೆಸಿಕೊಂಡು ಮನಸ್ಸು ಬುದ್ಧಿಯ ಮೂಲಕ ಜೀವನದಲ್ಲಿ ಎದುರಾಗುವ ಎಲ್ಲ ದ್ವಂದ್ವಗಳನ್ನು ಯಾವನು ಧೈರ್ಯವಾಗಿ ಎದುರಿಸುತ್ತಾನೋ
ಅವನಿಗೆ ಜೀವನದಲ್ಲಿ ಯಶಸ್ಸು ಖಂಡಿತ. ಅವನೇ ವಿಷ್ಣುವಾಗುತ್ತಾನೆ. ಶ್ರೀ ವಿಷ್ಣುವು ತನ್ನ 4 ಕೈಗಳಲ್ಲಿ ಒಂದರಲ್ಲಿ ಶಂಖ, ಇನ್ನೊಂದರಲ್ಲಿ ಚಕ್ರ, ಮತ್ತೊಂದರಲ್ಲಿ ಗದೆ ಮತ್ತು ಇನ್ನೊಂದರಲ್ಲಿ ಕಮಲವನ್ನು ಧರಿಸಿರುತ್ತಾನೆ. ಇದಕ್ಕೆ ತಾತ್ವಿಕ ಅರ್ಥವಿದೆ. ನಮ್ಮ ದೇಶದಲ್ಲಿ ಕಮಲದ ಹೂವು ಶಾಂತಿಯನ್ನು, ಸುಖವನ್ನು ಮತ್ತು ಆನಂದವನ್ನು ಪ್ರತಿನಿಧಿಸುವುದು. ಶಂಖವು ಮನುಷ್ಯನಿಗೆ ಕರ್ತವ್ಯದ ಕರೆಯನ್ನು ನೀಡುವ ಚಿಹ್ನೆ. ಅದು ಇಡೀ ಮಾನವ ಜನಾಂಗಕ್ಕೆ ಏಳಿ ಎದ್ದೇಳಿ ನಿಮ್ಮ ಸ್ವರೂಪವನ್ನು ತಿಳಿದುಕೊಳ್ಳಿ ಎಂಬ ಕರೆ ನೀಡುವುದು. ಇನ್ನು ಗದೆಯು ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವವರಿಗೆ ಶಿಕ್ಷೆ ತಪ್ಪಿದ್ದಲ್ಲವೆಂಬ ಎಚ್ಚರಿಕೆಯನ್ನು ಕೊಡುವುದು. ಆ ಮೂಲಕ ಇಡೀ ಮಾನವ ಜನಾಂಗವು ಧರ್ಮದ ತಳಹದಿಯ ಮೇಲೆ ನಿಲ್ಲುವಂತೆ ಮಾಡುವುದು. ಈ ಬೆದರಿಕೆಗೂ ಬಗ್ಗದ ಕುಗ್ಗದ ನಮ್ಮ ಹೆಗ್ಗಣ ಜಾತಿಯ ಜನರಿಗೆ ಕೊನೆಗೆ ಚಕ್ರವೇ ಗತಿ. ಅರ್ಥಾತ್ ಅಧರ್ಮದ ಬಾಳನ್ನೇ ಬಾಳುತ್ತಿರುವ ಜನರು ಸ್ವಲ್ಪವೂ ಧರ್ಮಕ್ಕೆ ಹೆದರದಿರುವುದಾದರೆ ಅವರು ಕಾಲಚಕ್ರದ ಗತಿಯಲ್ಲಿ ಸರಿಯಾದ ಪಾಠವನ್ನು ಕಲಿಯುತ್ತಾರೆ. ಅರ್ಜುನನು ವಿಶ್ವರೂಪದಲ್ಲಿ ತಾನು ಕಂಡ ವಿವರಣೆಯನ್ನು ಕೊಡುತ್ತಿದ್ದಾನೆ. ವಿಶ್ವರೂಪವು ತೇಜೋಮಯವಾಗಿ ಅವನಿಗೆ ಕಾಣುತ್ತದೆ. ಕಣ್ಣು ಕೋರೈಸುವಂತಹ ಪ್ರಭೆಯಿಂದ ನಿನ್ನ ಶರೀರವು ದೇದೀಪ್ಯಮಾನವಾಗಿ ಬೆಳಗುತ್ತಿದೆ ಎಂದು ಅವನು ಹೇಳುತ್ತಾನೆ. ಉಪನಿಷತ್ತಿನಲ್ಲೂ ಕೂಡ ಆತ್ಮನ ಸ್ವರೂಪವನ್ನು ಇದೇ ರೀತಿ ವರ್ಣಿಸಿರುವುದುಂಟು. ಅದು ಎಲ್ಲ ಜ್ಯೋತಿಗಳಿಗೆ ಜ್ಯೋತಿ ಎಂದು ವರ್ಣನೆ ಇದೆ. ಈ ಜ್ಯೋತಿಯು ನಮ್ಮ ಲೌಕಿಕ ಜ್ಯೋತಿಗಳಂತಲ್ಲ. ಆದರೆ ಆತ್ಮಜ್ಯೋತಿಯನ್ನು ವರ್ಣಿಸಲು ಬೇರೆ ಶಬ್ದಗಳು ಇಲ್ಲದಿರುವುದರಿಂದ ವ್ಯಾವಹಾರಿಕ ಶಬ್ದಗಳನ್ನೇ ಅಲ್ಲೂ ಉಪಯೋಗಿಸಬೇಕಾಗುತ್ತದೆ. ಅದು ಬುದ್ಧಿಯನ್ನು ಬೆಳಗುವ ಜ್ಯೋತಿ. ಅದು ಇಂದ್ರಿಯಗಳ ಮೂಲಕ ಹೊರಗೆ ವ್ಯಕ್ತಗೊಳ್ಳುವ ಜ್ಯೋತಿ. ಕಣ್ಣಿನ ಮೂಲಕ ಅದು ತನ್ನ ರೂಪ ಪ್ರಪಂಚವನ್ನು ಬೆಳಗುತ್ತದೆ. ಕಿವಿಯ ಮೂಲಕ ಅದು ತನ್ನ ಶಬ್ದ ಪ್ರಪಂಚವನ್ನು ಬೆಳಗುತ್ತದೆ. ಹೀಗೆ ನಮ್ಮ ಎಲ್ಲ ಐಂದ್ರಿಕ, ಮಾನಸಿಕ ಮತ್ತು ಬೌದ್ಧಿಕ ಅನುಭವಗಳನ್ನು ಬೆಳಗುವುದು ಅದೇ ಜ್ಯೋತಿ. ಆದರೆ ಅರ್ಜುನನಿಗೆ ಈ ಜ್ಯೋತಿಯನ್ನು ವಿವರಿಸಲು ಬೇರೆ ಶಬ್ದಗಳೇ ಸಿಗುತ್ತಿಲ್ಲ. ಅದಕ್ಕಾಗಿ ಅವನು ಆ ರೀತಿ ಹೇಳುತ್ತಿದ್ದಾನೆ. ಪರಮಾತ್ಮನು ಅಪ್ರಮೇಯನು. ಅರ್ಜುನನಿಗೆ ತಾನು ಎಷ್ಟು ವಿವರಿಸಿದರೂ ತನ್ನ ವಿವರಣೆಯು ಸ್ವಲ್ಪವೂ ಸಾಕಾಗದೆಂಬ ಅರಿವಾಗುತ್ತದೆ. ಶಬ್ದಗಳ ಮೂಲಕ ಪರಮಾತ್ಮನನ್ನು ವರ್ಣಿಸಲು ಸಾಧ್ಯವೇ ಇಲ್ಲವೆಂಬ ನಿಶ್ಚಯಕ್ಕೆ ಅವನು ಬರುತ್ತಾನೆ. ಇಂದ್ರಿಯಗಳಿಗೆ ಕಾಣುವ ಅಥವಾ ಮನಸ್ಸು ಬುದ್ಧಿಗೆ ಗೋಚರವಾಗುವ ವಸ್ತುಗಳನ್ನು ಮಾತ್ರ ಶಬ್ದಗಳ ಮೂಲಕ ವರ್ಣಿಸಲು ಸಾಧ್ಯ. ಆದರೆ ಈಗ ತಾನು ಸಾಕ್ಷಾತ್ತಾಗಿ ಅನುಭವಿಸುತ್ತಿರುವ ಈ ವಿಸ್ಮಯಕರವಾದ ವಿಶ್ವರೂಪವನ್ನು ವರ್ಣಿಸಲು ಅವನಿಗೆ ಶಬ್ದಗಳೇ ಸಿಗುತ್ತಿಲ್ಲ. ವಿಶ್ವರೂಪವು ಅವನಿಗೆ ಕಾಣುತ್ತಿದೆ, ತಾನಾಗಿ ಅನುಭವಿಸುತ್ತಿದ್ದಾನೆ. ಆದರೆ ವಿವರಿಸುವಲ್ಲಿ ನಾಲಿಗೆಯು ಕುಂಠಿತಗೊಳ್ಳುತ್ತಿದೆ. ತನ್ನ ವಿವರಣೆಗಳಿಂದ ಅವನಿಗೆ ತೃಪ್ತಿಯಾದಂತೆ ಕಾಣುತ್ತಿಲ್ಲ. ಪರಮಾತ್ಮನನ್ನು ಶಾಸ್ತ್ರಗಳು ಅಪ್ರಮೇಯನೆಂದು ಯಾಕೆ ವರ್ಣಿಸಿರುವುದು ಎಂಬುದು ಇದೀಗ ಅವನಿಗೆ ಅರ್ಥವಾಗುತ್ತದೆ. ಇಲ್ಲಿ ಪರಮಾತ್ಮನನ್ನು ಅರ್ಜುನನು ತನಗಿಂತ ಬೇರೆಯಾಗಿ ನೋಡುತ್ತಿರುವಂತೆ ವರ್ಣಿಸಲಾಗಿದೆ. ಆದರೆ ಇದು ಹಾಗಲ್ಲ. ಆತ್ಮನು ಮನಸ್ಸು ಬುದ್ಧಿಗಳಿಗೆ ವಿಷಯವಲ್ಲ. ಅವನು ಮನಸ್ಸು ಮತ್ತು ಬುದ್ಧಿಗಳನ್ನು ಬೆಳಗುವವನು. ಇದನ್ನು ನಾವು ಮರೆಯಬಾರದು. ಮುಂದುವರಿಸುತ್ತಾ ಅರ್ಜುನನು ಹೇಳುತ್ತಾನೆ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅಕ್ಷರ ಬ್ರಹ್ಮನು ನೀನು, ಎಲ್ಲರಿಂದ ತಿಳಿಯಬೇಕಾದವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು. ನೀನು ಅವ್ಯಯನು, ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಸನಾತನ ಪುರುಷನು ನೀನು. ಬುದ್ಧಿವಂತರಾದವರು ಯಾವುದೇ ಅನುಭವವನ್ನು ಸರಿಯಾಗಿ ವಿಶ್ಲೇಷಿಸಿ ತಮ್ಮದೇ ಆದ ನಿರ್ಣಯಕ್ಕೆ ಬರುವರು. ಇಲ್ಲಿ ಅರ್ಜುನನು ಕೂಡ ಅದೇ ರೀತಿ ಮಾಡುತ್ತಿದ್ದಾನೆ. ತನ್ನ ಮುಂದೆ ಕಾಣುತ್ತಿರುವ ವಿಶ್ವರೂಪವನ್ನು ನೋಡಿ ಪರಮೇಶ್ವರನ ಸ್ವರೂಪವನ್ನು ಇದೀಗ ತಾನಾಗಿ ನಿರ್ಣಯಿಸುತ್ತಾನೆ. ಪರಮಾತ್ಮನು ಅಕ್ಷರನು ಎಂಬುದು ಅವನಿಗೆ ಈಗ ತಿಳಿಯುತ್ತಿದೆ. ಸಮುದ್ರದ ಮೇಲೆ ಕುಣಿಯುತ್ತಿರುವ ಅಲೆಗಳನ್ನು ನೋಡುವಾಗ ಅಲ್ಲಿ ಕಾಣುವ ಎಲ್ಲ ಅಲೆಗಳಿಗೆ ಸಮುದ್ರವೇ ಆಶ್ರಯ ಸ್ಥಾನ, ನಿಧಾನ ಎಂಬುದನ್ನು ನಾವು ತಿಳಿಯುತ್ತೇವೆ. ಅದೇ ರೀತಿ ಪರಮಾತ್ಮ ಶ್ರೀಕೃಷ್ಣನು ಇಡೀ ವಿಶ್ವಕ್ಕೆ ಆಧಾರ ಶಕ್ತಿ ಎಂದು
ಅರ್ಜುನನು ಇಲ್ಲಿ ಹೇಳುತ್ತಾನೆ. ಇಲ್ಲಿ ವಿಶ್ವ ಎಂದರೆ ಹೊರಗಿನ ಪ್ರಪಂಚ ಮಾತ್ರವಲ್ಲ, ನಮ್ಮ ಮೂರೂ ಅನುಭವಗಳನ್ನು ಸೇರಿಸಿ ಇಲ್ಲಿ ವಿಶ್ವವೆಂದು ಹೇಳಿರುವುದು. ಆ ದೃಷ್ಟಿಯಿಂದ ಪರಮಾತ್ಮನು ನಮ್ಮ ಮೂರೂ ಅವಸ್ಥೆಗಳ ಆಧಾರ ಶಕ್ತಿ. ಬದಲಾಗುವ ಎಲ್ಲ ವಸ್ತುಗಳು ಬದಲಾಗದ ಒಂದು ವಸ್ತುವನ್ನು ಆಧರಿಸಿರಲೇಬೇಕು. ನಮ್ಮ ಜಗತ್ತು ದೇಶ ಕಾಲದ ಪರಿಧಿಯೊಳಗೆ ಇರುವಂತಹುದು. ದೇಶ ಕಾಲದ ಪರಿಧಿಯೊಳಗಿರುವ ಎಲ್ಲವೂ ಬದಲಾವಣೆಯಾಗುತ್ತಲೇ ಇರುವೆ. ಈ ಎಲ್ಲ ಬದಲಾವಣೆಗಳನ್ನು ತಾನು ಬದಲಾಗದೆ ಅರಿಯುವ, ಎಲ್ಲ ಬದಲಾವಣೆಗಳನ್ನು ತಾನು ಮಾತ್ರ ಬದಲಾಗದೆ ಅರಿಯುವ ಅರಿವೇ ಆತ್ಮವಸ್ತು. ಆದುದರಿಂದ ಅವನಿಗೆ ಅವ್ಯಯನೆಂದು ಹೆಸರು. ಹಿಂದೂಗಳ ಪ್ರಕಾರ ನಮ್ಮ ಸನಾತನ ಧರ್ಮದ ರಕ್ಷಣೆಯನ್ನು ಪರಮಾತ್ಮನೇ ಮಾಡುತ್ತಿರುವುದು. ಪರಮಾತ್ಮನನ್ನು ಇಲ್ಲಿ ಅರ್ಜುನನು ಶಾಶ್ವತ ಧರ್ಮಗೋಪ್ತ ಎಂದು ಸ್ತುತಿಸುತ್ತಾನೆ. ನಮ್ಮ ವೇದಗಳು ಬಂದಿರುವುದು ಅವನ ಉಸಿರಿನಿಂದಲೇ. ಅವುಗಳ ಮೂಲಕ ತಿಳಿಯಲ್ಪಡಬೇಕಾದವನು ಅವನೇ ಮತ್ತು ಅವುಗಳನ್ನು ರಕ್ಷಿಸುವವನು ಅವನೇ. ನೀನು ಸನಾತನ ಪುರುಷನು. ವೇದಾಂತದಲ್ಲಿ ನವದ್ವಾರಗಳಿಂದ ಕೂಡಿದ ಈ ದೇಹಕ್ಕೆ ಪುರ ಅಥವಾ ಪಟ್ಟಣವೆಂದು ಹೆಸರು. ಈ ಪುರದಲ್ಲಿ ವಾಸಿಸುವ ಆತ್ಮನಿಗೆ ಪುರುಷಃ ಎಂದು ಹೆಸರು. ಈ ಮೂಲಕ ಅರ್ಜುನನು ಪರಮಾತ್ಮನನ್ನು ನಾವು ಹೊರಗೆ ಎಲ್ಲೋ ಹುಡುಕದೆ ಈ ಪಂಚಕೋಶಗಳಿಂದ ಕೂಡಿದ ಈ ಪುರದಲ್ಲಿ ಹುಡುಕಬೇಕು ಎಂಬುದನ್ನು ತೋರಿಸಿಕೊಡುತ್ತಾನೆ. ಅನಾದಿ ಕಾಲದಿಂದಲೂ ಎಲ್ಲರ ಶರೀರವನ್ನು ಬೆಳಗುತ್ತಿರುವ ಈ ಪುರುಷನಿಗೆ ಸನಾತನನು ಎಂದು ಹೆಸರುಗಿದೆ. ಮುಂದುವರಿಸುತ್ತಾ, ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿತ್ಯಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತ ರಹಿತನು, ಅನಂತ ವೀರ್ಯನು, ಅನಂತ ಬಾಹುವು, ಸೂರ್ಯ ಚಂದ್ರರೇ ನೇತ್ರವಾಗಿರುವವನು, ಅಗ್ನಿ ಸಮಾನ ಮುಖವುಳ್ಳವನು, ಸ್ವಪ್ರಕಾಶದಿಂದ ಲೋಕವನ್ನೆಲ್ಲ ಬೆಳಗುವವನು ಆದ ನಿನ್ನನ್ನು ನೋಡುತ್ತಿದ್ದೇನೆ. ಈ ವಿವರಣೆಗಳನ್ನು ಓದುವಾಗ ವಿಶ್ವರೂಪವು ಅರ್ಜುನನಿಗಿಂತ ಬೇರೆಯಾಗಿ ಕಾಣುತ್ತಿದೆ ಎಂದು ಯಾರಿಗಾದರೂ ಅನ್ನಿಸಬಹುದು. ಆದರೆ ವೇದಾಂತದ ಸಾಧಕರಿಗೆ ಮಾತ್ರ ಇದರ ಸತ್ಯತೆಯ ಅರಿವಾಗುವುದು. ಆದಿಯೂ ಮಧ್ಯವೂ ಮತ್ತು ಅಂತ್ಯವೂ ಇಲ್ಲದ ಒಂದು ವಸ್ತುವನ್ನು ಮನಸ್ಸಿಗೆ ಕಲ್ಪಿಸಲೂ ಸಾಧ್ಯವಿಲ್ಲ. ಅರ್ಜುನನು ಇಲ್ಲಿ ಶ್ರೀಕೃಷ್ಣನನ್ನು ನೀನು ಆದಿಮಧ್ಯಾಂತರಹಿತನು ಎಂದು ಹೇಳುವಾಗ ಅವನು ಅದ್ವಿತೀಯ ಪರಬ್ರಹ್ಮನನ್ನೇ ನಿರ್ದೇಶಿಸುವುದು. ಅದರ ಜೊತೆಗೆ ಅನಂತ ಬಾಹುಗಳುಳ್ಳವನು ನೀನು ಎಂದು ಅವನು ಹೇಳುತ್ತಾನೆ. ಇದರ ಅರ್ಥ ಕೈಕಾಲುಗಳಿಂದ ಕೂಡಿದ ಶರೀರಧಾರಿಗಳಾದ ಎಲ್ಲ ಜೀವರಾಶಿಗಳಿಗೆ ಆಧಾರ ಸ್ತಂಭವು ಪರಮಾತ್ಮನೆಂದು. ಕಣ್ಣಿಗೆ ಬೆಳಕು ದೇವತೆ. ಕಣ್ಣಿಲ್ಲದಿರುತ್ತಿದ್ದರೆ ಪ್ರಪಂಚದಲ್ಲಿ ಬೆಳಕಿಗೆ ಅರ್ಥವೇ ಇರುತ್ತಿರಲಿಲ್ಲ. ಅದೇ ರೀತಿ ಬೆಳಕಿಲ್ಲದಿರುತ್ತಿದ್ದರೆ ಕಣ್ಣಿಗೆ ಕೆಲಸವೇ ಇರುತ್ತಿರಲಿಲ್ಲ. ಜಗತ್ತನ್ನು ಬೆಳಗುತ್ತಿರುವವರು ಸೂರ್ಯಚಂದ್ರರು. ಆದುದರಿಂದ ಇಲ್ಲಿ ಅವರನ್ನು ಪರಮಾತ್ಮನ ಕಣ್ಣುಗಳೆಂದು ವಿವರಿಸಲಾಗಿದೆ. ಬೆಂಕಿಯ ಜ್ವಾಲೆಯಿಂದ ಕೂಡಿರುವ ಬಾಯುಳ್ಳವನು ನೀನು ಎನ್ನುತ್ತಾನೆ. ಅಂದರೆ ಮಾತು ಮತ್ತು ರುಚಿಗೆ ಮೂಲ ಕಾರಣ ಬೆಂಕಿ. ಬಿಸಿ ಬಿಸಿಯಾದ ಆಹಾರವು ರುಚಿಯಾಗಿರುತ್ತದೆ. ಹಳಸಿ ಹೋದ ತಂಪು ಆಹಾರಕ್ಕೆ ರುಚಿಯೇ ಇರುವುದಿಲ್ಲ. ಮಾತಿನ ಮೂಲಕ ಅದನ್ನು ಕೇಳುವವರ ಹೃದಯವನ್ನು ಸುಡಲು ಸಾಧ್ಯವಿದೆ. ವ್ಯವಹಾರದಲ್ಲಿ ಅಂದರೆ ಮಾತಿನ ಮೂಲಕ ಯಾರು ಅದನ್ನು ಕೇಳುತ್ತಿರುವವರೋ ಅವರ ಹೃದಯಕ್ಕೆ ಬೆಂಕಿ ತಗುಲಿಸಲು ಸಾಧ್ಯವಿದೆ. ವ್ಯವಹಾರದಲ್ಲಿ ಬಿಸಿ ಬಿಸಿಯಾದ ಚರ್ಚೆಗಳು ನಡೆಯುತ್ತಿವೆ ಎಂದು ನಾವು ಹೇಳುವುದುಂಟು. ಅದೇ ರೀತಿ ಪ್ರವಚನವು ನಿಸ್ತೇಜವಾದಾಗ ಅದು ಕೇಳುವವರ ಕಿವಿಗೆ ಜೋಗುಳ ಹಾಡಿದಂತೆ. ಹೀಗೆ ಮಾತು ಹಾಗೂ ರುಚಿ ಎರಡು ನಾಲಗೆಯ ಕೆಲಸವಾದುದರಿಂದ ಇಲ್ಲಿ ಅರ್ಜುನನು ಪರಮಾತ್ಮನ ಬಾಯಿಯು ಜ್ವಾಲೆಯಿಂದ ಕೂಡಿದೆ ಎಂದು ಹೇಳುತ್ತಾನೆ. ಇನ್ನು ಪ್ರಚಂಡವಾದ ತೇಜಸ್ಸಿನಿಂದ ಈ ವಿಶ್ವವನ್ನೆಲ್ಲ ನೀನು ದಹಿಸುತ್ತಿರುವೆ ಎನ್ನುವಲ್ಲಿ ಆತ್ಮನ ಸ್ವರೂಪವೇ ಚೈತನ್ಯ. ಅರ್ಥಾತ್ ಅದು ಬೆಳಗುವ ಶಕ್ತಿ. ಅದು ಅಂತರ್ಜ್ಯೋತಿಯೂ ಹೌದು, ಬಹಿರ್ಜ್ಯೋತಿಯೂ ಹೌದು. ನಮ್ಮ ಜಗತ್ತಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉಷ್ಣತೆ ಇರುವುದಾದರೆ ಮಾತ್ರ ಜೀವರಾಶಿಗಳಿಗೆ ಅಸ್ತಿತ್ವವು ಸಾಧ್ಯ. ಈ ವಿಷಯವು ಋಷಿಗಳಿಗೆ ತಿಳಿದಿತ್ತೆಂದು ಕಾಣುತ್ತದೆ. ಆತ್ಮನು ಬೆಳಗುವ ಶಕ್ತಿಯನ್ನು ಯಾರಿಂದಲೂ ಪಡೆದುದಲ್ಲ. ಚೈತನ್ಯವು ಆತ್ಮನ ಸ್ವರೂಪವೇ.
ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನು. ಸ್ವತೇಜಸ್ಸಿನಿಂದ, ತನ್ನ ತೇಜಸ್ಸಿನಿಂದಲೇ ಪರಮಾತ್ಮನು ಪ್ರಪಂಚವನ್ನು ಬೆಳಗುತ್ತಿದ್ದಾನೆ. ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನಿನ್ನ ವಿಶ್ವರೂಪವು 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪಿಸುತ್ತಿವೆ. ಅರ್ಜುನನು ನೋಡುತ್ತಿರುವ ವಿಶ್ವರೂಪವು ಸಕಲ ಜಗತ್ತನ್ನೂ ವ್ಯಾಪಿಸಿದೆ. ಮಾತ್ರವಲ್ಲ, ದೇಶ ಕಾಲವನ್ನೂ ವ್ಯಾಪಿಸಿದೆ. ಸರ್ವವ್ಯಾಪಕವಾಗಿ ಬೆಳಗಿರುವ ಆ ವಿಶ್ವರೂಪವು ಭೂಮಿಗೂ ಆಕಾಶಕ್ಕೂ ನಡುವಿನ ಅಂತರವನ್ನು ವ್ಯಾಪಿಸಿದೆ. ಈ ವಿಶ್ವರೂಪವನ್ನು ಗ್ರಹಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡಿದಂತೆ ಅದು ನಮಗೆ ಅಗಮ್ಯವಾಗಿ ಕಾಣುವುದು. ದಿವ್ಯ ದೃಷ್ಟಿಯನ್ನು ಪಡೆದ ಅರ್ಜುನನೇ ಅದನ್ನು ನೋಡಿ ಈ ರೀತಿ ವಿಸ್ಮಯಕರವಾಗಿ ವಿವರಿಸುವುದಾದರೆ ಸಾಮಾನ್ಯ ಮನುಷ್ಯನ ಮನಸ್ಸಿಗೆ ಅದನ್ನು ಗ್ರಹಿಸುವುದು ಶಕ್ಯವೇ? ಅರ್ಜುನನು ಹೇಳುತ್ತಾನೆ, ಹೇ ಮಹಾನ್, ಅದ್ಭುತವೂ ಉಗ್ರವೂ ಆದ ಈ ನಿನ್ನ ವಿಶ್ವರೂಪವನ್ನು ನೋಡಿದ 3 ಲೋಕದವರು ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಅವನವನ ಜಗತ್ತು ಅವನವನ ಮನಸ್ಸಿದ್ದಂತೆ. ಅರ್ಜುನನು ಆ ಭಯಾನಕವಾದ ವಿಶ್ವರೂಪವನ್ನು ನೋಡಿ ತತ್ತರಿಸಿ ಹೋಗಿದ್ದ. ಆದುದರಿಂದ ಅವನಿಗೆ ಇಡೀ ಜಗತ್ತು ಹೆದರಿದಂತೆ ಕಾಣುತ್ತದೆ. ವ್ಯಾಸ ಮಹರ್ಷಿಗಳ ಈ ವರ್ಣನೆ ಚಿತ್ರಕ್ಕೆ ಜೀವಕಳೆ ತುಂಬಿಸಿದಂತೆ ಇದೆ. ಆ ಭಯಾನಕ ವಿಶ್ವರೂಪವನ್ನು ವರ್ಣಿಸುವಲ್ಲಿ ಅರ್ಜುನನ ಮಾನಸಿಕ ಪ್ರತಿಕ್ರಿಯೆಯನ್ನು ಅವರು ಗಮನಿಸಿದ್ದರು. ಅರ್ಜುನನು 2ನೇ ಅಧ್ಯಾಯದಲ್ಲೇ ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ಸಂಶಯವನ್ನು ವ್ಯಕ್ತಪಡಿಸಿದ್ದ. ಆ ಸಂಶಯಕ್ಕೆ ಉತ್ತರವೆನ್ನುವಂತೆ ತನ್ನ ವಿಶ್ವರೂಪದಲ್ಲೇ ಪರಮಾತ್ಮ ಕೃಷ್ಣನು ಕೆಲವು ದೃಶ್ಯಗಳನ್ನು ತೋರಿಸುತ್ತಾನೆ. ಅದರ ವಿವರಣೆ ಹೀಗಿದೆ. ಅಮೀಹಿತ್ವಾಸುರ ಸಂಘಾ ವಿಶಂತಿ ಕೇಚಿತ್ ಭೀತಾ ಅಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾಸ್ತುವಂತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಇದೋ ಈ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಬೆದರಿ ಕೈಕಟ್ಟಿಕೊಂಡು ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಅರ್ಜುನನು ವಿಶ್ವರೂಪವನ್ನು ನೋಡಿ 3 ಲೋಕದ ಜನ ಹೇಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂಬುದನ್ನು ಹೇಳುತ್ತಿದ್ದಾನೆ. ದೇವತೆಗಳೆಲ್ಲ ಆ ಪರಮಾತ್ಮನ ಶರೀರವನ್ನು ಪ್ರವೇಶಿಸುತ್ತಿರುವುದು ಅವನಿಗೆ ಕಾಣುತ್ತದೆ. ಪ್ರವೇಶಿಸಿದ ಅವರೆಲ್ಲರೂ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವುದು ಅವನಿಗೆ ಕಾಣುತ್ತದೆ. ಇದನ್ನು ನೋಡುವಾಗ ಎಂತಹವರಿಗಾದರೂ ಭಯವಾಗಲೇಬೇಕು. ಮನುಷ್ಯನಿಗೆ ಭಯವಾಗುವ ಸಮಯದಲ್ಲಿ ಅವನು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುವುದು ಸ್ವಾಭಾವಿಕವೇ. ಇದನ್ನೇ ಇಲ್ಲಿ ಅರ್ಜುನನು ಹೇಳಿರುವುದು. ಭಯಗ್ರಸ್ತರಾದ ಕೆಲವರು ಕೈ ಮುಗಿದು ನಿಂತುಕೊಂಡು ನಿನ್ನನ್ನು ಸ್ತುತಿಸುತ್ತಿದ್ದಾರೆ ಎಂದು. ಇಲ್ಲಿಗೆ ಮುಗಿಯಲಿಲ್ಲ. ಋಷಿಗಳ ಸಮೂಹ ಮತ್ತು ಸಿದ್ಧರ ಸಂಘವು ವಿಶ್ವರೂಪವನ್ನು ನೋಡಿಯೂ ಹೆದರದೆ ಪುಷ್ಕಳವಾಗಿ ಪರಮಾತ್ಮನನ್ನು ಸ್ತುತಿಸುತ್ತಿದ್ದಾರೆ. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಶಾಂತಿಯಿಂದಿರಲಿ, ಪರಮಾತ್ಮ ನಿನಗೆ ಜಯವಾಗಲಿ ಎಂದು ಬಹಳವಾಗಿ ಸ್ತೋತ್ರ ಮಾಡುತ್ತಿದ್ದಾರೆ. ಇವರೆಲ್ಲ ಶ್ರೇಷ್ಠ ಜ್ಞಾನಿಗಳಾಗಿರುವುದರಿಂದ ವಿಶ್ವರೂಪವು ಇಷ್ಟು ಭಯಾನಕವಾಗಿ ಏಕೆ ಬೆಳೆದಿದೆ ಎಂಬುದು ಅವರಿಗೆ ಗೊತ್ತು. ಪ್ರಪಂಚದ ಪುನರ್ನಿರ್ಮಾಣದ ಕೆಲಸವು ನಡೆಯುವಂತಹ ಸಮಯದಲ್ಲಿ ಹೀಗೆ ಆಗುತ್ತದೆ ಎಂಬುದು ಅವರಿಗೆ ತಿಳಿದಿತ್ತು. ಈ ಮೂಲಕ ಪ್ರಪಂಚಕ್ಕೆ ಏನೂ ನಷ್ಟವಾಗುವುದಿಲ್ಲವೆಂಬುದು ಅವರಿಗೆ ತಿಳಿದಿತ್ತು. ಆದುದರಿಂದ ಈ ಶುಭ ಕಾರ್ಯವು ಶುಭಪ್ರದವಾಗಿ ನಡೆಯಲಿ ಎಂದು ಹಾರೈಸುತ್ತಿದ್ದಾರೆ. ಈ ಶ್ಲೋಕದಲ್ಲಿ 3 ರೀತಿಯ ಮಾನಸಿಕ ಮಟ್ಟವನ್ನು ಪಡೆದ ಜನರ ಪ್ರತಿಕ್ರಿಯೆಯನ್ನು ತೋರಿಸಲಾಗಿದೆ. ಕೆಲವರು ಸಾಮಾನ್ಯ ಜನರ ಮಟ್ಟಕ್ಕಿಂತ ಕೆಳಗಿನವರು, ಇನ್ನು ಕೆಲವರು ಸಾಮಾನ್ಯ ಮಟ್ಟದಲ್ಲಿರುವವರು, ಮತ್ತೆ ಕೆಲವರು ಅತ್ಯುತ್ತಮ ಮಟ್ಟದಲ್ಲಿರುವವರು. ಸಾಮಾನ್ಯ ಮಟ್ಟಕ್ಕಿಂತ ಕೆಳಗಿರುವ ಪ್ರಾಣಿಗಳ ಹಾಗೆ ಬದುಕಿ ಸತ್ತು ಹೋಗುತ್ತಾರೆ. ಸಾಮಾನ್ಯ ಮಟ್ಟಕ್ಕಿಂತ ಕೆಳಗಿರುವವರು ಪ್ರಾಣಿಗಳ ಹಾಗೆ ಬದುಕಿ ಸತ್ತು ಹೋಗುತ್ತಾರೆ. ಅವರಿಗೆ ಜನನ ಮರಣಗಳ ಬಗ್ಗೆ ಸ್ವಲ್ಪವೂ ತಿಳಿದಿರುವುದಿಲ್ಲ. ಸಾಮಾನ್ಯ ಮಟ್ಟದಲ್ಲಿ ಇರುವವರು ಮಾತ್ರ ಮರಣಕ್ಕೆ ಹೆದರುತ್ತಾರೆ. ಯೌವನವು ದಾಟಿ ಮುಪ್ಪು ಬರುವಾಗಲೇ ಅವರಿಗೆ ತಾವು ಸಾಯುತ್ತೇವೆ ಎಂದು ತಿಳಿದಿರುವುದು. ಸಾವಿನ ಮೂಲಕ ತಾವು ಮುಂದೆ ಇಲ್ಲದೆ ಹೋಗುವುದಿಲ್ಲ ಎಂಬುದು ಮಾತ್ರ ಅವರಿಗೆ ತಿಳಿದಿರುವುದಿಲ್ಲ. ಆದುದರಿಂದ ಅವರು ಭಯಗ್ರಸ್ತರಾಗುತ್ತಾರೆ. ಅತ್ಯುತ್ತಮ ಮಟ್ಟದ ಮಾನವರು ಎಲ್ಲವನ್ನೂ ತಿಳಿದುಕೊಂಡಿರುವುದರಿಂದ ಅವರಿಗೆ ಮರಣದ ಭಯವಿಲ್ಲ.
ಸಮುದ್ರದ ಮೇಲಿನ ಒಂದು ಗುಳ್ಳೆಯು ಒಡೆದರೂ ಅಲ್ಲಿ ಯಾವ ರೀತಿಯ ಹಾನಿಯೂ ಆಗುವುದಿಲ್ಲ. ಅದೇ ರೀತಿ ಈ ಸಿದ್ಧರು ಮರಣದ ಬಗ್ಗೆ ಹೆದರುವವರಲ್ಲ. ಸಾಯುವುದು ಮತ್ತೆ ಹುಟ್ಟುವುದಕ್ಕಾಗಿ ಎಂಬುದು ಅವರಿಗೆ ಗೊತ್ತು. ಹಾಗೆಯೇ ವಿಶ್ವರೂಪವು ಇಷ್ಟು ಭಯಾನಕವಾಗಿ ಬೆಳೆದಿರುವುದು ಮುಂದೆ ಹೊಸ ಜನಾಂಗವನ್ನು ತರುವುದಕ್ಕಾಗಿ ಎಂಬುದು ಅವರಿಗೆ ಗೊತ್ತು. ಆದುದರಿಂದ ಅವರು ಈ ಶುಭ ಕಾರ್ಯವು ಶುಭಪ್ರದವಾಗಲೆಂದು ಹಾರೈಸುತ್ತಿದ್ದಾರೆ. ಈ ಎಲ್ಲ ವಿವರಣೆಗಳನ್ನು ನೋಡುವಾಗ ವ್ಯಾಸರ ಕಲ್ಪನಾಶಕ್ತಿಯು ಎಷ್ಟು ಅಗಾಧವಾಗಿತ್ತು ಎಂಬುದು ತಿಳಿದು ಬರುತ್ತದೆ. ಮುಂದುವರಿಸುತ್ತಾ, ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚೋಷ್ಮವಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣಗಳು, ವಿಶ್ವ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವ, ಸಿದ್ಧ ಸಂಘಗಳು ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ. ಅರ್ಜುನ ತನ್ನ ವಿವರಣೆಯನ್ನು ಮುಂದುವರಿಸುತ್ತಿದ್ದಾನೆ. ವೇದ ಕಾಲದಲ್ಲಿ ಪೂಜಿಸಲ್ಪಡುತ್ತಿದ್ದ ದೇವಾದಿ ದೇವತೆಗಳೆಲ್ಲರೂ ಪರಮಾತ್ಮನ ವಿಶ್ವರೂಪವನ್ನು ನೋಡಿ ವಿಸ್ಮಿತರಾಗಿದ್ದಾರೆ. ಇಲ್ಲಿ ಬರುವ ದೇವತೆಗಳ ಹೆಸರುಗಳನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಸಾಕಷ್ಟು ವಿವರಿಸಿದ್ದೇವೆ. ಲಯಕರ್ತನಾದ ರುದ್ರ, ಆದಿತ್ಯನಾದ ಸೂರ್ಯ, ಋತುಗಳ ಅಧಿದೇವತೆಗಳಾದ ವಸುಗಳು, ಆಕಾಶದಲ್ಲಿ ವಾಸಿಸುವ ಸಾಧ್ಯರು ಎಂದೆನಿಸಿಕೊಳ್ಳುವ ಸೂಕ್ಷ್ಮ ಶರೀರಿಗಳು ಮತ್ತು ಸಾಮಾನ್ಯ ಮಟ್ಟದ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುದ್ ಗಣಗಳು, ಊಷ್ಮಪಾಹ ಎಂದರೆ ದೇವತೆಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧರು ಇವರೆಲ್ಲರೂ ವಿಸ್ಮಯ ಚಿತ್ತರಾಗಿ ವಿಶ್ವರೂಪವನ್ನು ನೋಡುತ್ತಿದ್ದಾರೆ. ಇಂದಿನ ಯುವಕರಿಗೆ ಈ ಎಲ್ಲಾ ಶಬ್ದಗಳು ಚಿರಪರಿಚಿತವಲ್ಲ. ಅರ್ಜುನನು ವೇದಕಾಲದ ಯುವಕನಾಗಿದ್ದರಿಂದ ಈ ಎಲ್ಲಾ ದೇವತೆಗಳನ್ನು ಅವನು ತಿಳಿದಿದ್ದ. ಎಲ್ಲರೂ ಕೂಡ ಅವರವರ ಮನಸ್ಸಿನ ಮಟ್ಟಕ್ಕೆ ಅನುಸಾರವಾಗಿ ಇಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದನ್ನು ಅರ್ಜುನನು ಹೇಳುತ್ತಿದ್ದಾನೆ. ತನ್ನ ವಿವರಣೆಯನ್ನು ಮುಂದುವರಿಸುತ್ತಾ, ಆಲಿಸುವವರ ಮನಸ್ಸಿಗೆ ವಿಶ್ವರೂಪದ ಸಂಪೂರ್ಣ ಚಿತ್ರವು ಬರಲೆಂದು ಪ್ರಯತ್ನಿಸುತ್ತಿದ್ದಾನೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಹೇ ಮಹಾಬಾಹೋ, ಅಸಂಖ್ಯಾತ ಮುಖಗಳು, ನೇತ್ರಗಳು, ಎದೆಗಳು, ಪಾದಗಳು, ಉದರಗಳು, ಕೋರೆ ಹಲ್ಲುಗಳು ಇರುವ ಈ ನಿನ್ನ ಕರಾಳ ರೂಪವನ್ನು ನೋಡಿ ಲೋಕವು ಭಯಗ್ರಸ್ತವಾಗಿದೆ. ನಾನು ಹೆದರಿದ್ದೇನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಮಿ ಶಮಂಚ ವಿಷ್ಣೋ. ವಿಶಾಲ ನೇತ್ರಗಳಿಂದ ಮತ್ತು ತೆರೆದ ಬಾಯಿಂದ ಕೂಡಿದ ಗಗನಕ್ಕೆ ಮುಟ್ಟುವಂತೆ ಬೆಳೆದ ನಿನ್ನ ಈ ವಿಶ್ವರೂಪವನ್ನು ನೋಡಿ ನನ್ನ ಹೃದಯವು ಗಾಬರಿಗೊಂಡಿದೆ. ನಾನು ಕಂಗೆಟ್ಟಿದ್ದೇನೆ. ಹೇ ವಿಷ್ಣು, ನನಗೆ ಶಾಂತಿಯೇ ಇಲ್ಲದಾಗಿದೆ. ಉಗ್ರವೂ ಅದ್ಭುತವೂ ಆದ ವಿಶ್ವರೂಪವನ್ನು ಅರ್ಜುನನು ವಿವರಿಸುತ್ತಿದ್ದಾನೆ. ಅದು ಸರ್ವವ್ಯಾಪಕವಾಗಿ ಬೆಳೆದ ವಿಚಿತ್ರ ರೂಪವಾಗಿತ್ತು. ಅರ್ಜುನನಿಗೆ ದಿವ್ಯ ದೃಷ್ಟಿಯಿಂದ ತನ್ನಲ್ಲೇ ಕಾಣಿಸಿಕೊಂಡಿತು. ಪ್ರೇಮ, ದಯೆ, ಕರುಣೆ ಮುಂತಾದ ಗುಣಗಳಿಗೆ ರೂಪವಿಲ್ಲದಿದ್ದರಿಂದ ಅವುಗಳು ಇಂದ್ರಿಯ ಗ್ರಾಹ್ಯವಲ್ಲದಿದ್ದರೂ ಬುದ್ಧಿ ಗ್ರಾಹ್ಯವಾದವುಗಳು. ಅದೇ ರೀತಿ ಈ ವಿಶ್ವರೂಪವು ಅವನ ಆಂತರಿಕ ಅನುಭವವಾಗಿತ್ತು. ಅವನಿಗೆ ಮಾತ್ರ ರೂಪ ಸಹಿತವಾಗಿ ಕಂಡುಬಂದಿತ್ತು. ಆದರೆ ಶಬ್ದಗಳ ಮೂಲಕ ಆ ರೂಪವನ್ನು ವರ್ಣಿಸಲು ಹೊರಟಾಗ ಅವನಿಗೆ ತನ್ನ ಅಸಹಾಯಕತೆಯ ಅರಿವಾಗುತ್ತದೆ. ವಿಶ್ವರೂಪವನ್ನು ನೋಡಿ 3 ಜಗತ್ತು ಭಯಗ್ರಸ್ತವಾಗಿ ನಿಂತಿರುವುದು ಅರ್ಜುನನಿಗೆ ಕಾಣುತ್ತದೆ. ಅವನೇ ಹೇಳುವ ಹಾಗೆ, ಹೇ ಮಹಾಬಾಹು, ಅನೇಕ ಬಾಹುಗಳು, ಮುಖಗಳು, ನೇತ್ರಗಳು, ಕೈಗಳು, ಕಾಲುಗಳು, ಹೊಟ್ಟೆಗಳು ಮತ್ತು ಭಯಾನಕ ದಾಡೆಗಳಿಂದ ಕೂಡಿದ ನಿನ್ನ ಈ ಕರಾಳ ರೂಪವನ್ನು ನೋಡಿ 3 ಪ್ರಪಂಚದ ಜನರು ತತ್ತರಿಸಿ ಹೋಗಿದ್ದಾರೆ. ಮಾತ್ರವಲ್ಲದೆ ನನಗೂ ಭಯವಾಗುತ್ತದೆ ಎಂದು. ಇದು ಸ್ವಾಭಾವಿಕ. ನಾವು ಒಂದು ಜನಜಂಗುಳಿಯ ಜೊತೆ ಇರುವಾಗ ಅವರೆಲ್ಲರ ಮನೋಭಾವ ನಮ್ಮ ಮೇಲೂ ಪ್ರಭಾವ ಬೀರುತ್ತದೆ. ಈ ರೀತಿ ಹೇಳುವಾಗ ಅರ್ಜುನನಿಗೆ ನಾಚಿಕೆಯೂ ಆಗುತ್ತದೆ. ಆದರೆ ಅದು ಅತಿ ಭಯಾನಕವಾಗಿ ಅವನಿಗೆ ಕಾಣಿಸುತ್ತಿರುವುದರಿಂದಾಗಿ ಅವನು ಭಯಗೊಂಡಿದ್ದಾನೆ ಎಂದು ಹೇಳುತ್ತಾನೆ.
ಕಣ್ಣುಗಳಿಂದ ಬೆಂಕಿಯನ್ನು ಕಾರುತ್ತಾ ಕೋರೆ ದವಡೆಗಳನ್ನು ಮಸೆಯುತ್ತಾ ಅಗಲವಾದ ತೆರೆದ ಬಾಯಿಯ ಮೂಲಕ ಇಡೀ ಪ್ರಪಂಚವನ್ನೇ ನುಂಗಲು ಹೊರಟಿರುವವನಂತೆ ಆ ವಿಶ್ವರೂಪವು ಅರ್ಜುನನಿಗೆ ಕಾಣಿಸುತ್ತದೆ. ಹೇ ವಿಷ್ಣು, ನಾನು ಧೈರ್ಯಗೊಂಡಿದ್ದೇನೆ, ಮನಸ್ಸು ಶಾಂತಿಯನ್ನು ಕಳೆದುಕೊಂಡಿದೆ ಎಂದು ಹೇಳುತ್ತಾನೆ. ನಾನು ಆರಂಭದಲ್ಲೇ ಹೇಳಿರುವಂತೆ ವಿಶ್ವರೂಪ ದರ್ಶನವೆಂದರೆ ಅರ್ಜುನನು ತನ್ನ ಜ್ಞಾನದೃಷ್ಟಿಯ ಮೂಲಕ ಅದೃಶ್ಯನು ಅವ್ಯಕ್ತನೂ ಆದ ಪರಮಾತ್ಮನು ದೃಶ್ಯ ಪ್ರಪಂಚದಲ್ಲಿರುವ ಎಲ್ಲ ಚರಾಚರ ವಸ್ತುಗಳನ್ನು ವ್ಯಾಪಿಸಿದ್ದಾನೆ ಎಂಬುದನ್ನು ನೋಡಿದ ರೀತಿ. ಗೀತೆಯು ತತ್ವಶಾಸ್ತ್ರ. ಈ ತಾತ್ವಿಕ ದೃಷ್ಟಿಯನ್ನು ನಾವು ಎಂದೂ ಮರೆಯಬಾರದು. ಆ ಭಯಾನಕ ರೂಪದ ವಿವರಣೆಗಳನ್ನು ಮುಂದುವರಿಸುತ್ತಾ ಅರ್ಜುನನು ಹೇಳುತ್ತಾನೆ, ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ಯೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಭಯಂಕರವಾದ ಕೋರೆದಾಡೆಗಳಿಂದ ಕೂಡಿದ ಪ್ರಳಯ ಕಾಲದ ಕಾಲಾಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆ ಉಂಟಾಗುತ್ತಿದೆ. ಹೇ ದೇವದೇವ, ಜಗನ್ನಿವಾಸ, ಪ್ರಸನ್ನನಾಗು. ಭಯಂಕರವಾದ ಕೋರೆದಾಡೆಗಳಿಂದ ಕೂಡಿದ ಬಾಯಿಯ ಮೂಲಕ ಪ್ರಳಯ ಕಾಲದ ಕಾಲಾಗ್ನಿಯನ್ನು ಕಾರುತ್ತಿರುವಂತೆ ತೋರುವ ಆ ವಿಶ್ವರೂಪವನ್ನು ನೋಡಿ ಅರ್ಜುನನು ಹೆದರಿಬಿಟ್ಟಿದ್ದಾನೆ. ಇದು ಕಾಲಯಮನನ್ನು ಬಣ್ಣಿಸಿದ ರೀತಿ. ನಾಮರೂಪ ಪ್ರಪಂಚವನ್ನು ಕಬಳಿಸುವ ಶಕ್ತಿಯೇ ಈ ಕಾಲ. ಇಡೀ ಜಗತ್ತು ಅವನಿಗೆ ಒಂದು ತುತ್ತು ಮಾತ್ರ. ಅಷ್ಟು ಭಯಾನಕವಾದ ರೀತಿಯಲ್ಲಿ ಆ ವಿಶ್ವರೂಪವು ಕಾಣಿಸುತ್ತಿರುವಾಗ ಎಂಥವನಿಗಾದರೂ ದಿಗ್ಭ್ರಮೆಯಾಗಲೇಬೇಕು. ಆ ವಿಶ್ವರೂಪದ ಮುಂದೆ ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳು ಏನೇನು ಅಲ್ಲ ಎಂಬುದು ಅರ್ಜುನನಿಗೆ ತಿಳಿಯಿತು. ಅಹಂಕಾರವು ತಾನೇ ತಾನಾಗಿ ಕರಗಿ ಹೋಗುವುದು. ತನ್ನ ಅಸಹಾಯಕತೆಯ ಆ ಕ್ಷಣದಲ್ಲಿ ಅವನು ಸಹಜವಾಗಿಯಾದರೂ ಆ ಪರಮಾತ್ಮನನ್ನು ಅಂಜಲಿ ಬದ್ಧನಾಗಿ ಪ್ರಾರ್ಥಿಸುತ್ತಾನೆ. ಶ್ಲೋಕದ ಕೊನೆಯಲ್ಲಿ ಅರ್ಜುನನು ಪರಮಾತ್ಮನನ್ನು ಅತ್ಯಂತ ದೈನ್ಯದಿಂದ, ಹೇ ಜಗನ್ನಿವಾಸ, ಹೇ ದೇವದೇವ, ನನ್ನ ಮೇಲೆ ಕರುಣೆ ತೋರಿ ಪ್ರಸನ್ನನಾಗು ಎಂದು ಕೇಳಿಕೊಳ್ಳುತ್ತಾನೆ. ಅಹಂಕಾರ ಮತ್ತು ದರ್ಪದಿಂದ ಕೂಡಿದ ಮನಸ್ಸಿಗೆ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಪರಮಾತ್ಮನ ಮಹಿಮೆಯನ್ನು ತಿಳಿದಂತೆ ಅಹಂಕಾರವು ತಾನೇ ತಾನಾಗಿ ಅವನ ಚರಣಗಳಲ್ಲಿ ಶರಣಾಗುವುದು. ಇದೇ ನಿಜವಾದ ಪ್ರಾರ್ಥನೆ. ಶ್ಲೋಕ 21ರಿಂದ ಇಲ್ಲಿಯ ತನಕ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಯಿತು. ಈ ಶ್ಲೋಕಗಳಲ್ಲಿ ಪರಮಾತ್ಮನು ನಾಮ ರೂಪ ಜಗತ್ತು ಅರ್ಥಾತ್ ಎಲ್ಲಾ ವೀರಾಧಿವೀರರು ನೇರವಾಗಿ ಕಾಲನ ಮುಖದೊಳಗೆ ತೂರಿ ಅಸಹಾಯಕತೆಯಿಂದ ಅದೃಶ್ಯವಾಗುವುದನ್ನು ತೋರಿಸುತ್ತಾನೆ. ಏಕೆಂದರೆ ಈ ಅಂದರೆ ಭಗವದ್ಗೀತೆಯ ಹಿಂದೆ ತಾನು ಗೆಲ್ಲುವೆ, ನಾವು ಗೆಲ್ಲುತ್ತೇವೋ ಅಥವಾ ನಾವೇ ಕೌರವರಿಂದ ಗೆಲ್ಲಲ್ಪಡುತ್ತೇವೋ ಎಂಬ ಒಂದು ಅಪನಂಬಿಕೆಯನ್ನು ಅರ್ಜುನ ವ್ಯಕ್ತಪಡಿಸಿದ್ದ. ಇದರಿಂದ ಈ ರೀತಿಯಾದ ವಿಶ್ವರೂಪ ದರ್ಶನದಲ್ಲಿ ಭಗವಂತನು ತೋರಿಸುವ ದೃಶ್ಯದಿಂದ, ಅಂದರೆ ಕೌರವರೆಲ್ಲರೂ ಜೊತೆಗೆ ಪಾಂಡವರ ಕೆಲವು ನಾಯಕರು ಕೂಡ ಭಗವಂತನ ಮುಖದೊಳಗೆ ಅದೃಶ್ಯವಾಗುತ್ತಿರುವುದನ್ನು ತೋರಿಸುವ ಮೂಲಕ ಅರ್ಜುನನಿಗೆ ತನ್ನ ಗೆಲುವಿನ ಬಗ್ಗೆ ಮರು ಭರವಸೆ ಕೊಟ್ಟಂತಾಗುತ್ತದೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅದು ನೋಡು, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿ ಕೌರವರು ಮತ್ತು ಇನ್ನೂ ಅನೇಕ ರಾಜರುಗಳು ಮಾತ್ರವಲ್ಲದೆ ನಮ್ಮ ಸೈನ್ಯದಲ್ಲಿರುವ ಅನೇಕ ಸೈನಿಕರು ಎಲ್ಲರೂ ಕೋರೆ ಹಲ್ಲುಗಳಿರುವ ನಿನ್ನ ಆ ಭಯಾನಕ ಮುಖದ ಒಳಗೆ ಅತಿ ತ್ವರೆಯಿಂದ ಪ್ರವೇಶಿಸುತ್ತಿದ್ದಾರೆ. ಹಲ್ಲುಗಳ ಸಂದಿನಲ್ಲಿ ಅವರ ತಲೆಗಳು ಸಿಕ್ಕಿಕೊಂಡು ನುಚ್ಚು ನೂರಾಗಿ ಹೋಗುತ್ತಿವೆ. ತತ್ವಶಾಸ್ತ್ರದ ಪ್ರಕಾರ ಪ್ರಳಯವನ್ನು ಕಡೆಗಣಿಸುವಂತಿಲ್ಲ. ಏಕೆಂದರೆ ಸೃಷ್ಟಿಯ ಇನ್ನೊಂದು ಮುಖವೇ ಪ್ರಳಯ. ಪ್ರಪಂಚದಲ್ಲಿ ಕಾಣುವ ಎಲ್ಲಾ ವಸ್ತುಗಳು ಪ್ರತಿಯೊಂದು ಕ್ಷಣವೂ ಬದಲಾಗುತ್ತಲೇ ಇವೆ. ವಸ್ತುವು ತನ್ನ ಇದ್ದ ರೂಪವನ್ನು ಬಿಡುವುದು ಪ್ರಳಯವಾದರೆ ಹೊಸ ರೂಪವನ್ನು ಪಡೆಯುವುದು ಸೃಷ್ಟಿಯಾಗುತ್ತದೆ. ಹೀಗೆ ನಮ್ಮ ಆರ್ಯ ಋಷಿಗಳು ಪರಮಾತ್ಮನನ್ನು ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ ಎಂದು ಕರೆದಿದ್ದಾರೆ. ವಿಚಾರ ಮಾಡುವವನಿಗೆ ಮಾತ್ರ ಇದು ಅರ್ಥವಾಗುವುದು. ಅರ್ಜುನನು ಇಲ್ಲಿ ಹೇಳುವ ಮಾತುಗಳು ಬಹಳ ಅರ್ಥವತ್ತಾದವು.
ಅವನು ಹೇಳುವ ಪ್ರಕಾರ ವಿಶ್ವರೂಪವು ನಾಮರೂಪ ಸಹಿತವಾದ ಜಗತ್ತನ್ನು ತಿನ್ನುವುದಲ್ಲ, ಬದಲಾಗಿ ನಾಮರೂಪ ಜಗತ್ತು ಅರ್ಥಾತ್ ಎಲ್ಲಾ ವೀರಾಧಿವೀರರು ಆ ವಿಶ್ವರೂಪದ ಭಯಾನಕ ಮುಖವನ್ನು ಅತಿ ವೇಗದಿಂದ ಪ್ರವೇಶಿಸುತ್ತಿದ್ದಾರೆ. ನಾವು ಸಮುದ್ರವನ್ನು ನೋಡುವುದಾದರೆ ಸಮುದ್ರವು ಎಂದಿಗೂ ಅಲೆಗಳನ್ನು ತಿನ್ನಲು ಮುಂದೆ ಬರುವುದಿಲ್ಲ, ಬದಲಾಗಿ ಅಲೆಗಳು ತಮ್ಮ ನಾಮರೂಪವನ್ನು ಕಳೆದುಕೊಳ್ಳುತ್ತವೆ. ಅದೇ ರೀತಿ ಬಹುರೂಪ ಪ್ರಪಂಚವು ಪರಮಾತ್ಮನಿಂದಲೇ ಸೃಷ್ಟಿಯಾದುದರಿಂದ ಅವನಲ್ಲೇ ಅವುಗಳು ಲೀನವಾಗುತ್ತವೆ. ಧೃತರಾಷ್ಟ್ರನ ಪುತ್ರರು ಭೀಷ್ಮ, ದ್ರೋಣ, ಕರ್ಣಾದಿಗಳು ಮತ್ತು ಪಾಂಡವರ ಕಡೆಯ ಅನೇಕ ವೀರರು ಸೇರಿದಂತೆ ಎಲ್ಲರೂ ಅತಿ ವೇಗವಾಗಿ ವಿಶ್ವರೂಪದ ಭಯಾನಕವಾದ ಬಾಯಿಯೊಳಗೆ ಹೋಗುತ್ತಿರುವುದು ಅರ್ಜುನನಿಗೆ ಕಾಣುತ್ತದೆ. ಈ ದೃಶ್ಯವು ಅವನಿಗೆ ಅತಿ ಭಯಾನಕವಾಗಿ ಕಂಡರೂ ಮುಂದೆ ಏನಾಗುವುದು ಎಂಬುದನ್ನು ಈ ಮೂಲಕ ಅವನು ತಿಳಿದುಕೊಂಡ ಹಾಗಾಯಿತು. ವಿಶ್ವರೂಪ ದರ್ಶನದಲ್ಲಿ ಆತ್ಮನ ಸರ್ವವ್ಯಾಪಕತೆಯಲ್ಲಿ ದೇಶ ಕಾಲವೆರಡೂ ವಿಷಯವಾಗುವವು. ಆದುದರಿಂದ ಅರ್ಜುನನು ಭೂತಕಾಲ ವರ್ತಮಾನದೊಡನೆ ಮತ್ತು ವರ್ತಮಾನ ಭವಿಷ್ಯತ್ತಿನೊಡನೆ ಸೇರಿ ಹೋಗುವುದನ್ನು ವಿಶ್ವರೂಪದಲ್ಲಿ ನೋಡುತ್ತಿರುವುದು ಅಸಂಬದ್ಧವಾದುದೇನೂ ಅಲ್ಲ. ಉದಾಹರಣೆಗೆ, ಇಡೀ ಗೀತೆಯ ಪುಸ್ತಕವು ನನ್ನ ಕೈಯಲ್ಲಿರುವಾಗ ನನಗೆ ಈ ಅಧ್ಯಾಯಕ್ಕಿಂತ ಹಿಂದಿನ ಅಧ್ಯಾಯಗಳನ್ನು ಅಥವಾ ಮುಂದಿನ ಅಧ್ಯಾಯವನ್ನು ಅಥವಾ ಇದೇ ಪುಟವನ್ನು ಓದುವ ಸ್ವಾತಂತ್ರ್ಯವಿದೆ. ಅದೇ ರೀತಿ ಇಡೀ ವಿಶ್ವವು ಒಂದು ರೂಪವನ್ನು ಪಡೆದು ಅರ್ಜುನನ ಮುಂದೆ ನಿಂತಾಗ ಅವನಿಗೆ ಹಿಂದಿನ, ಇಂದಿನ ಮತ್ತು ಮುಂದಿನ ಎಲ್ಲ ಆಗುಹೋಗುಗಳು ಕಣ್ಣಿಗೆ ಕಾಣುವುದು ಸಹಜವೇ. ಸಾಧಕರಿಗೆ ಭಯವೆಂಬುದಿಲ್ಲ. ಅವರಿಗೆ ಭಯಾನಕವಾದ ರೂಪ ಕಂಡುಬಂದರೂ ಅವರು ಅದನ್ನೆಂದೂ ದ್ವೇಷಿಸುವುದಿಲ್ಲ. ಪ್ರಪಂಚದಲ್ಲಿ ಒಳ್ಳೆಯದು, ಕೆಟ್ಟದ್ದು, ಮನೋಹರವಾದುದು ಮತ್ತು ಭಯಂಕರವಾದುದು ಎಂಬ ಎರಡೂ ಇವೆ. ಈ ಎರಡೂ ಆ ಪರಮಾತ್ಮನ ಸ್ವರೂಪಗಳು. ಇದು ಸಾಧಕರಿಗೆ ಗೊತ್ತು. ಹೀಗಿರುವಾಗ ನಾವು ಪರಮಾತ್ಮನ ಸೌಂದರ್ಯವನ್ನು ಮಾತ್ರ ಗುಣಗಾನ ಮಾಡುವುದಾದರೆ ಅವನನ್ನು ಪೂರ್ಣ ರೀತಿಯಲ್ಲಿ ಪೂಜಿಸಿದಂತೆ ಆಗುವುದಿಲ್ಲ. ಅವನ ಭಯಾನಕ ಸ್ವರೂಪವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಆದುದರಿಂದ ಅರ್ಜುನನು ಇಲ್ಲಿ ತನ್ನ ಸ್ವಾನುಭವವನ್ನು ಭಯಾನಕ ರೀತಿಯಲ್ಲಿ ವರ್ಣಿಸಿದುದು ತಪ್ಪೇನೂ ಅಲ್ಲ. ಮೃತ್ಯುವನ್ನು ಚಿತ್ರಿಸುವಾಗ ಭಯಾನಕವಾಗಿಯೇ ಚಿತ್ರಿಸಬೇಕಾಗುತ್ತದೆ. ದುರ್ಯೋಧನಾದಿಗಳು ವಿಶ್ವರೂಪದ ಬಾಯೊಳಗೆ ಹೇಗೆ ಹೋಗುತ್ತಿದ್ದರು ಎಂದರೆ, ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ಅನೇಕ ನದಿಗಳು ತ್ವರೆ ತ್ವರೆಯಾಗಿ ದೊಡ್ಡ ಪ್ರವಾಹ ರೂಪದಲ್ಲಿ ನೀರು ಹರಿದು ಸಮುದ್ರವನ್ನು ಹೋಗಿ ಸೇರುತ್ತದೋ ಹಾಗೆಯೇ ಇಲ್ಲಿ ನೆರೆದಿರುವ ವೀರರೆಲ್ಲ ಅತಿ ವೇಗವಾಗಿ ವಿಶ್ವರೂಪದ ಬಾಯನ್ನು ಪ್ರವೇಶಿಸುತ್ತಿದ್ದರು. ಕೌರವಾದಿಗಳು ವಿಶ್ವರೂಪದ ಬಾಯಿಯನ್ನು ಹೇಗೆ ಪ್ರವೇಶಿಸುತ್ತಿದ್ದರು ಎಂಬುದನ್ನು ಒಂದು ಉಪಮೆಯ ಮೂಲಕ ಇಲ್ಲಿ ಅರ್ಜುನನು ವಿವರಿಸುತ್ತಿದ್ದಾನೆ. ಎಲ್ಲಾ ನದಿಗಳು ಸಮುದ್ರಾಭಿಮುಖವಾಗಿ ಅತಿ ವೇಗದಿಂದ ತುಂಬಿ ಹರಿಯುತ್ತಿರುವಂತೆ ಅವರೆಲ್ಲರೂ ಅತಿ ತ್ವರೆಯಿಂದ ಪ್ರವೇಶಿಸುತ್ತಿದ್ದರು ಎಂದು ಅವನು ವರ್ಣಿಸುತ್ತಾನೆ. ಪ್ರತಿಯೊಂದು ನದಿಗೂ ಅದರದೇ ಆದ ವಿಶೇಷತೆ ಇರುತ್ತದೆ. ಆದರೆ ಯಾವ ನದಿಯು ಮುಂದೆ ಹರಿಯುವುದರಲ್ಲಿ ನಿಧಾನಿಸುವುದಿಲ್ಲ. ಎಲ್ಲಾ ನದಿಗಳು ಬಹಳ ವೇಗವಾಗಿ ಸಮುದ್ರವನ್ನು ಸೇರುವ ಒಂದೇ ದೃಷ್ಟಿಯಿಂದ ಹರಿಯುತ್ತಿರುತ್ತವೆ. ನದಿಯಲ್ಲಿ ಹರಿಯುತ್ತಿರುವ ನೀರಿನ ಪ್ರತಿಯೊಂದು ಹನಿಯು ಸಮುದ್ರದಿಂದಲೇ ಆವಿಯಾಗಿ ಬಂದಿರುವುದು. ಆವಿಯಾದ ಮೋಡಗಳು ಪರ್ವತ ಶಿಖರಗಳ ಮೇಲೆ ಹಾದು ಹೋಗುವಾಗ ಮಳೆಯಾಗಿ ಬಿದ್ದು ಸಣ್ಣ ತೊರೆಯಾಗಿ ಹರಿದು ಈಗ ನದಿಯಾಗಿ ಹರಿಯುತ್ತಿದೆ. ಇದೇ ರೀತಿ ಎಲ್ಲಾ ಜೀವರಾಶಿಗಳು ಒಬ್ಬೊಬ್ಬರಾಗಿ ಹುಟ್ಟಿ ಬಂದಿರುವುದು ಆ ಪರಮಾತ್ಮನಿಂದಲೇ. ನಾವುಗಳೆಲ್ಲರೂ ಹರಿಯುತ್ತಿರುವುದು ಅವನೆಡೆಗೆ. ನಮಗೆ ಬೇಡವೆಂದರೂ ದಾರಿಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಸಮುದ್ರವನ್ನು ಸೇರಿದ ನದಿಗೆ ಯಾವ ರೀತಿಯ ಹಾನಿಯೂ ಆಗುವುದಿಲ್ಲ. ಅದಕ್ಕೊಂದು ನಾಮರೂಪವನ್ನು ನಾವು ಕೊಟ್ಟಿದ್ದೆವು. ಆ ನಾಮರೂಪವನ್ನು ಅದು ಕಳೆದುಕೊಳ್ಳುತ್ತದೆ ಅಷ್ಟೇ. ಅದೇ ರೀತಿ ನಾವುಗಳು ಕೂಡ. ಈ ಶ್ಲೋಕದ ಬಗ್ಗೆ ಹೆಚ್ಚು ವಿಚಾರ ಮಾಡಿದಷ್ಟು ಅದು ಹೆಚ್ಚಿನ ಅರ್ಥವನ್ನು ಕೊಡುವುದು. ಇನ್ನೊಂದು ಉಪಮೆಯ ಮೂಲಕ ಅರ್ಜುನನು ವಿವರಿಸುತ್ತಾನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹೇಗೆ ದೀಪದ ಹುಳುಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ಅತಿ ವೇಗದಿಂದ ಹೋಗಿ ಮುತ್ತುತ್ತವೋ ಹಾಗೆಯೇ
ಅಲ್ಲಿ ಸೇರಿರುವ ಎಲ್ಲಾ ನರಲೋಕ ವೀರರು ಅತ್ಯಂತ ವೇಗದಿಂದ ತಮ್ಮ ನಾಶಕ್ಕಾಗಿ ನಿನ್ನ ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ವ್ಯಕ್ತ ಪ್ರಪಂಚಕ್ಕೂ ಮತ್ತು ಅವ್ಯಕ್ತ ಪರಮಾತ್ಮನಿಗೂ ಇರುವ ಅನ್ಯೋನ್ಯ ಸಂಬಂಧವನ್ನು ಹಿಂದಿನ ಶ್ಲೋಕದಲ್ಲಿ ವಿವರಿಸಿದ್ದಾಯಿತು. ಯಾವ ದೃಷ್ಟಾಂತವೂ ದಾರ್ಷ್ಟ್ಯಂತಕ್ಕೆ ಪೂರ್ಣ ರೀತಿಯಲ್ಲಿ ಸರಿಹೊಂದದು. ನದಿಯ ಉದಾಹರಣೆಯೇನೋ ಸರಿ, ಆದರೆ ನದಿಯ ನೀರಿಗೆ ಸಮುದ್ರವನ್ನು ಸೇರಬೇಕು ಎಂಬುದರ ಬಗ್ಗೆ ಅರಿವಿರುವುದಿಲ್ಲ. ಆದರೆ ನಮಗೆ ಮಾತ್ರ ನಾವು ಸಾವನ್ನು ಸಮೀಪಿಸುತ್ತಿದ್ದೇವೆ ಎಂಬುದು ತಿಳಿದಿದೆ. ಇಲ್ಲಿ ದೀಪದ ಹುಳುಗಳ ಉಪಮೆ ಕೊಟ್ಟು ಎಲ್ಲಾ ಜೀವಿಗಳು ತಮ್ಮ ನಾಮರೂಪವನ್ನು ಕಳೆದುಕೊಳ್ಳುವ ಸಲುವಾಗಿ ವಿಶ್ವರೂಪದ ಬಾಯೊಳಗೆ ಹೋಗುತ್ತಿವೆ ಎಂದು ಹೇಳಿದೆ. ಅರ್ಜುನನಿಗೆ ಈ ಕುರುಕ್ಷೇತ್ರ ಯುದ್ಧದ ಮೂಲಕ ಲೆಕ್ಕವಿಲ್ಲದಷ್ಟು ಜನ ಸಾಯುತ್ತಾರಲ್ಲ ಎಂಬ ಭಯವಿತ್ತು. ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುವ ಮೂಲಕ ಅವನ ಭಯವನ್ನು ನಿವಾರಿಸುತ್ತಾನೆ. ಅರ್ಜುನನು ಕೊಲ್ಲದಿದ್ದರೂ ಅವರೆಲ್ಲರೂ ಸಾಯುವುದು ಖಂಡಿತ ಎಂಬುದನ್ನು ತೋರಿಸಿಕೊಡುತ್ತಾನೆ. ಎಲ್ಲಾ ನರಲೋಕವೀರರು ಅಸಹಾಯಕರಾಗಿ ಅತ್ಯಂತ ತ್ವರಿತಗತಿಯಲ್ಲಿ ನದಿಗಳು ಸಮುದ್ರದ ಕಡೆಗೆ ಹರಿಯುವಂತೆ ಮತ್ತು ಪತಂಗದ ಹುಳುಗಳು ತಮ್ಮ ಸರ್ವನಾಶಕ್ಕಾಗಿ ಜ್ವಾಲೆಯ ಕಡೆಗೆ ಮುತ್ತುವಂತೆ ಆ ವಿಶ್ವರೂಪದ ಬಾಯಿಯೊಳಗೆ ನುಗ್ಗುತ್ತಿದ್ದಾರೆ. ಇದು ಅವನಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇಷ್ಟು ತಿಳಿದ ಬಳಿಕ ಇನ್ನು ಅವರನ್ನೆಲ್ಲ ಕೊಲ್ಲುವ ಬಗ್ಗೆ ಅವನು ಹೆದರಬೇಕಾಗಿಲ್ಲ. ಮರಣವು ತಪ್ಪಿಸಲಾಗದ ಒಂದು ಘಟನೆ ಮತ್ತು ಅದರ ಮೂಲಕ ನಾವು ಇಲ್ಲದೆ ಹೋಗುವುದಿಲ್ಲ ಎಂದು ತಿಳಿದವನಿಗೆ ಮತ್ತೆ ಮರಣದ ಭಯವಿಲ್ಲ. ಆ ವೀರರೆಲ್ಲ ವಿಶ್ವರೂಪದ ಬಾಯೊಳಗೆ ನಾಶವಾಗುವ ರೀತಿಯನ್ನು ಬಹಳ ಸುಂದರವಾಗಿ ಅರ್ಜುನನು ವರ್ಣಿಸುತ್ತಾನೆ. ಲೇಲಿಹ್ಯಸೇಗ್ರ ಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಜ್ವಾಲೆಗಳನ್ನುಗುಳುವ ನಿನ್ನ ಬಾಯಿಗಳಿಂದ ಅವರನ್ನೆಲ್ಲ ನುಂಗುತ್ತಾ ನಾಲಿಗೆಯನ್ನು ಚಪ್ಪರಿಸುತ್ತಿರುವೆ. ಹೇ ವಿಷ್ಣು, ಅಪೂರ್ವವಾದ ಈ ನಿನ್ನ ತೇಜಸ್ಸಿನಿಂದ ಇಡೀ ಬ್ರಹ್ಮಾಂಡವೇ ತಪಿಸುತ್ತಿದೆ. ಸುಂದರವಾದ ಉಪಮೆಗಳ ಮೂಲಕ ರಂಜನೀಯವಾಗಿ ವಿವರಣೆಯನ್ನು ಕೊಟ್ಟ ನಂತರ ಇದೀಗ ವ್ಯಾಸರು ಪುನಃ ವಿಷಯ ವಸ್ತುವಿಗೆ ಹಿಂದಿರುಗುತ್ತಾರೆ. ಅಲ್ಲಿ ನೆರೆದಿರುವ ನರಲೋಕ ವೀರರೆಲ್ಲ ವಿಶ್ವರೂಪದ ಭಯಂಕರವಾದ ಬಾಯಿಯನ್ನು ಹೊಕ್ಕು ನುಚ್ಚು ನೂರಾಗಿ ಹೋಗುತ್ತಿರುವುದು ಅರ್ಜುನನಿಗೆ ಕಾಣುತ್ತದೆ. ಅವನೇ ಹೇಳುವಂತೆ ಎಲ್ಲರನ್ನೂ ನುಂಗಿ ನೀನು ನಾಲಗೆಯನ್ನು ಚಪ್ಪರಿಸುತ್ತಿರುವಂತೆ ಕಾಣುತ್ತಿದೆ. ತ್ರಿಮೂರ್ತಿಗಳ ತತ್ವದ ಹಿಂದೆ ಅಡಗಿರುವ ನಿಜವಾದ ಮರ್ಮವನ್ನು ಈ ಶ್ಲೋಕವು ಬೆಳಕಿಗೆ ತಂದಿದೆ. ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ ಇವರು ಮೂವರು ತ್ರಿಮೂರ್ತಿಗಳು. ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವು ಮೂರು ಒಂದರ ನಂತರ ಒಂದು ನಡೆಯುತ್ತಲೇ ಇವೆ. ಸೃಷ್ಟಿಯ ಜೊತೆಗೆ ಪ್ರಳಯವಾಗಲೇಬೇಕು ಮತ್ತು ಪ್ರಳಯವಾದಂತೆ ಸೃಷ್ಟಿಯಾಗಲೇಬೇಕು. ಇವೆರಡಕ್ಕಿರುವ ಮಧ್ಯಾವಧಿಯ ಕಾಲವೇ ಸ್ಥಿತಿ. ಸಿನಿಮಾ ಮಂದಿರದಲ್ಲಿ ಪ್ರೊಜೆಕ್ಟರ್ ಬೆಳಕಿನ ಮುಂದೆ ರೀಲು ತಿರುಗುತ್ತಿರುವಾಗ ದೂರದಲ್ಲಿರುವ ಬಿಳಿ ಪರದೆಯ ಮೇಲೆ ಚಿತ್ರವು ಬೀಳುತ್ತದೆ. ರೀಲಿನಲ್ಲಿರುವ ಒಂದೊಂದೇ ಚಿತ್ರವು ಆ ಬೆಳಕಿನ ಮುಂದೆ ಬಂದು ಹಾದು ಹೋಗುವುದನ್ನು ಜನನ ಮರಣಗಳಿಗೆ ಹೋಲಿಸಬಹುದು. ಇವುಗಳೆರಡರ ಮಧ್ಯೆ ಏನು ಚಿತ್ರವು ಬೀಳುತ್ತದೋ ಅದೇ ಜೀವನ ಕಥೆ. ರೀಲಿನಲ್ಲಿರುವ ಚಿತ್ರವು ಮುಂದೆ ಹಾದು ಹೋಗದೆ ಹಿಂದಿನ ಚಿತ್ರ ಬರುವ ಹಾಗಿಲ್ಲ. ಅದೇ ರೀತಿ ಶಿವನ ಸಹಾಯವಿಲ್ಲದೆ ಬ್ರಹ್ಮನಿಗೆ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಬ್ರಹ್ಮ ಮತ್ತು ಶಿವ ಇಬ್ಬರು ಕೆಲಸ ಮಾಡದಿದ್ದರೆ ವಿಷ್ಣುವಿಗೆ ಕೆಲಸವೇ ಇಲ್ಲ. ಈ ರೀತಿ ನಮ್ಮ ಇಡೀ ನಾಮರೂಪ ಪ್ರಪಂಚವು ಈ ತ್ರಿಮೂರ್ತಿಗಳ ನರ್ತನವಾಗಿದೆ. ಆದರೆ ಅರ್ಜುನನು ವಿಶ್ವರೂಪದ ಪ್ರಚಂಡವಾದ ತೇಜಸ್ಸಿನಿಂದ ಇಡೀ ಬ್ರಹ್ಮಾಂಡವು ಪರಿತಪಿಸುತ್ತಿರುವುದನ್ನು ನೋಡುತ್ತಾನೆ. ಇದೀಗ ಅವನ ಮನಸ್ಸಿಗೆ ಈ ರೀತಿಯ ಭಯಾನಕ ರೂಪವನ್ನು ಕೃಷ್ಣನು ಏಕೆ ಧರಿಸಿದ ಎಂಬ ಪ್ರಶ್ನೆ ಬರುತ್ತದೆ. ಆದ್ದರಿಂದ ಅರ್ಜುನ ಕೃಷ್ಣನನ್ನು ಕುರಿತು ಕೇಳುತ್ತಾನೆ. ಆಖ್ಯಾಹಿ ಮೇಕೋ ಭವಾನುರೂಪ ನಮೋಸ್ತೇವ ವರ ಪ್ರಸೀದ ವಿಜ್ಞಾತುಮಿಚ್ಛಭವಂತಮಾದ್ಯಂ ನಹಿ ಜಾನಾಮಿ ತವ ಪ್ರವೃತ್ತಿಂ. ಹೇ ದೇವ, ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಈ ರೀತಿಯಾಗಿ ಉಗ್ರ ರೂಪವನ್ನು ಧರಿಸಿದ ನೀನು ಯಾರು? ಏತಕ್ಕಾಗಿ ಧರಿಸಿದೆ ನನಗೆ ಹೇಳು. ಅರ್ಜುನನು ಪರಮಾತ್ಮನಿಗೆ ವಿಸ್ಮಯಕರವಾದ ರೂಪವನ್ನು ನೋಡಿ ಅತ್ಯಂತ ಭಯಗ್ರಸ್ತನಾಗಿದ್ದಾನೆ. ಅವನ ಕಾಲುಗಳಿಗೆ ಮಣಿದು
ಈ ರೀತಿಯಾಗಿ ಭಯಾನಕವಾಗಿ ಬೆಳೆದಿರುವ ಕಾರಣವನ್ನು ಕೇಳಿಕೊಳ್ಳುತ್ತಿದ್ದಾನೆ. ಶ್ರೀಕೃಷ್ಣನು ಈ ರೀತಿಯಲ್ಲಿ ಉಗ್ರ ರೂಪವನ್ನು ತಾಳಿದುದಕ್ಕೆ ಕಾರಣ ಅವನಿಗೆ ತಿಳಿಯದಾಗಿದೆ. ಅಷ್ಟು ಭಯಂಕರವಾಗಿ ಬೆಳೆದಿರುವ ವಿಶ್ವರೂಪವನ್ನು ಕುರಿತು ನೀನು ಯಾರು ಎಂದು ಪ್ರಶ್ನಿಸುತ್ತಾನೆ. ಹೇ ಆದಿದೇವ, ಹೇ ದೇವಾದಿದೇವ, ನೀನು ಯಾರೆಂದು ತಿಳಿಯಲಿಚ್ಛಿಸುತ್ತೇನೆ ಎನ್ನುತ್ತಾನೆ. ವೇದಾಂತದ ಪ್ರಕಾರ ಪರಮಾತ್ಮನನ್ನು ತಿಳಿಯುವ ಬಯಕೆಯೇ ಮುಮುಕ್ಷತ್ವ. ಇಲ್ಲಿ ಅರ್ಜುನನು ಪರಮಾತ್ಮನ ಉಗ್ರ ಪ್ರವೃತ್ತಿಯನ್ನು ತಿಳಿದುಕೊಳ್ಳಲು ಕಾತುರನಾಗಿದ್ದಾನೆ. ಕೌರವಾದಿಗಳು ಆ ವಿಶ್ವರೂಪದ ಬಾಯಿಯನ್ನು ಪ್ರವೇಶಿಸುವುದನ್ನು ಅವನು ಕಣ್ಣಾರೆ ಕಂಡಿದ್ದಾಗಿದೆ. ಪ್ರಪಂಚದ ಮುಂದಿನ ಗತಿ ಏನಾಗುವುದು ಎಂಬುದು ಅವನ ಈಗಿನ ಸಂಶಯ. ಅದಕ್ಕಾಗಿ ಪರಮಾತ್ಮನನ್ನೇ ಅವನು ಪ್ರಶ್ನಿಸುತ್ತಾನೆ. ಭಗವಂತನು ಮುಂದಿನ ಶ್ಲೋಕಗಳಲ್ಲಿ ತನ್ನ ಪರಿಚಯವನ್ನು ಮತ್ತು ತನ್ನ ಉದ್ದೇಶವನ್ನು ಹೇಳಲಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.